ನಮಸ್ಕಾರ ಸ್ನೇಹಿತರೆ. ದಾಳಿಂಬೆ ಕೀಟ ಪೀಡೆಗಳ ಬಗ್ಗೆ ಕಲ್ತ್ಕೊಳ್ಳುವಂಥ ಪ್ರಯತ್ನ ನಡೆಸಿದ್ವಿ. ಈಗಾಗಲೇ 3 ಪ್ರಮುಖ ಕೀಟ ಪೀಡೆಗಳನ್ನು ಮುಗಿಸಿದ್ವಿ. ಇವತ್ತಿನ ದಿನ ಆದಷ್ಟು 2 ಕಾಂಡ ಕೊರಕಗಳನ್ನು ಕಲ್ತ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲನೇದು ನಮ್ಮ ಈ ಒಂದು ಪಿನ್ ಹೋಲ್ ಬೋರರ್ ಅಥವಾ ಶಾರ್ಟ್ ಹೋಲ್ ಬೋರರ್ ಅಂತ ಏನು ಹೇಳ್ತೀವಿ, ಅಥವಾ ಗುಂಡು ರಂಧ್ರ ಕೊರಕ ಅಂತ ಏನು ಹೇಳ್ತೀವಿ, ಝೈಲೋಬೋರಸ್, ಅದು ಒಂದು. ಅದ್ರ ಜೊತೆಗೆ ಕಾಂಡ ಕೊರಕ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಈ ಕಾಂಡ ಕೊರಕ. ಇದೆರಡನ್ನು ನಾವು ಇವತ್ತು ತಿಳ್ಕೊಳ್ಳುವಂಥ ಮೊದಲನೇದಾಗಿ ನಮ್ಮಲ್ಲಿ ಈ ಗುಂಡು ರಂಧ್ರ ಕೊರಕ. ಸಾಧಾರಣವಾಗಿ 2 ಬಗೆಯ ಗುಂಡು ರಂಧ್ರ ಕೊರಕಗಳು ನಮ್ಮಲ್ಲಿ ಇದ್ದಾವೆ. ಒಂದು ಝೈಲೋಬೋರಸ್ ಫಾರ್ನಿಕೇಟಸ್ ಅಂತೇಳಿ, ಇದು ಹೆಚ್ಚಾಗಿ 3 ವರ್ಷಕ್ಕಿಂತ ಮೇಲ್ಪಟ್ಟ ಮರಗಳಲ್ಲಿ ಸಾಧಾರಣವಾಗಿ ಕಾಣಿಸ್ತದೆ. ಇದು 90ರ ದಶಕದಲ್ಲಿ ಭಾಳ ಹೆಚ್ಚಾಗಿ ಕಾಣಿಸ್ಕೊಂಡಂಥ ಒಂದು ಹುಳ. ಮೊದಲಿಗೆ ಇದನ್ನು 90ರ ದಶಕದ ಆರಂಭದಲ್ಲೇ 1999ರಲ್ಲಿ ಮಹಾರಾಷ್ಟ್ರದಲ್ಲಿ ಗುರುತಿಸಿದ್ರು. ತದನಂತರ ಇದು ಮುಖ್ಯವಾಗಿ ಮುಖ್ಯ ಕಾಂಡ ಮತ್ತು ಪ್ರೈಮರಿ ಬ್ರಾಂಚಸ್ ಏನು ಹೇಳ್ತೀವಿ ಅವುಗಳಿಗೆ ದಾಳಿ ಮಾಡಿದಂಥ ಕಾಂಡದ ಒಂದು ಕೀಟ. ಅದರ ನಂತರ ಹೆಚ್ಚು 1995ರಲ್ಲಿ ಬಂದಂಥ ಇನ್ನೊಂದು ಕೀಟ ಅಂದರೆ ಝೈಲೋಬೋರಸ್ ಪರ್ಫೋರೆನ್ಸ್ ಅಂತೇಳಿ. ಇದನ್ನು ಭಾಳಷ್ಟು ಸಲ ನಾವು ಒಂದು ಪ್ರಮುಖ ಪೀಡೆ ಅಂತ ಕರೆಯೋದಕ್ಕಾಗೋದಿಲ್ಲ. ಏಕೆ ಅಂತಂದರೆ ಇದು ಹೆಚ್ಚು ದಾಳಿ ಮಾಡ್ತಾ ಇರುವಂಥದ್ದು ನಮ್ಮ ವಿಲ್ಟ್ ಬಂದಂಥ ಕೀಡೆಗಳಿಗೆ ಹೆಚ್ಚು ದಾಳಿ ಮಾಡ್ತಾ ಇದ್ದದ್ದು. ಪ್ರಮುಖವಾಗಿ ನೀವು ನಮ್ಮ ಜೀವವಿಜ್ಞಾನಿಗಳ ಹತ್ರ ಹೋದರೆ ಇದು ಕೀಟ ಪೀಡೆ ಅಲ್ವೇ ಅಲ್ಲ, ಇದೊಂದು ಮರವನ್ನು ಕರಗಿಸಿ ಮಣ್ಣು ಮಾಡುವಂಥ ಒಂದು ಕೀಟ ಅಷ್ಟೇ. ಅಂದರೆ ನಿತ್ರಾಣಗೊಂಡಿರುವಂಥ ಮರಗಳನ್ನು ಅಷ್ಟೇ ಇದು ದಾಳಿ ಮಾಡುತ್ತೆ. ಆರೋಗ್ಯವಂತ ಮರಗಳನ್ನು ದಾಳಿ ಮಾಡೋದಿಲ್ಲ ಅಂಥೇಳಿ ನಮ್ಮ ಜೈವಿಕ ತಜ್ಞರು ಹೇಳುವಂಥದ್ದು. ಇದು ಒಂದು ಬಹುಭಕ್ಷಕವಾದಂಥ ಒಂದು ಕೀಟ. ನಾನೀಗಾಗಲೇ ಹೇಳ್ದಂಗೆ 1995ರಲ್ಲಿ ಇದನ್ನು ಬಿಜಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಗುರುತಿಸಲಾಯಿತು. ತದನಂತರ 2002ರಲ್ಲೂ ಕೂಡ ಇದು ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಆಗಿದ್ದು. ಬಟ್ 95ರಲ್ಲೇ ಇದನ್ನು ಗುರುತಿಸಿದ್ರು ಅದನ್ನು ಅಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಮಾಡೋದಕ್ಕೆ ಸುಮಾರು 7 ವರ್ಷಗಳನ್ನು ತಗೊಂಡ್ರು ನಮ್ಮ ವಿಜ್ಞಾನಿಗಳು. ನನಗಾಗಲೇ ಹೇಳ್ದಂಗೆ ಇದು ನಮ್ಮ ದಾಳಿಂಬೆ ಅಲ್ಲದೇನು ನಮ್ಮ ಬೆಣ್ಣೆಹಣ್ಣು ಅಥವಾ ನಮ್ಮ ಗೇರು ಹಣ್ಣು, ಕೋಕೋ, ಮಾವು, ನಮ್ಮ ರಬ್ಬರ್ ಅಥವಾ ನಮ್ಮ ನಿಂಬೆ ಜಾತಿಯ ಗಿಡಗಳು, ಹಲಸು, ಸಿಲ್ಕ್ ಕಾಟನ್ ಮರ, ಎಲ್ಲದಕ್ಕಿಂತ ಹೆಚ್ಚಾಗಿ ಇಂದಿನ ದಿನಗಳಲ್ಲಿ ಭಾಳ ವಿಶೇಷವಾಗಿ ಬರ್ತಾ ಇರುವಂಥ ನಮ್ಮ ಏನು ಸ್ಯಾಂಡಲ್ವುಡ್ಗೂ ಕೂಡ ಇದು ದಾಳಿ ಮಾಡುತ್ತೆ. ಕಟ್ಟಕಡೆಯದಾಗಿ ನಮ್ಮ ಪಪ್ಪಾಯ ಮತ್ತು ಕಬ್ಬಿನ ಗಿಡವನ್ನು ಕೂಡ ಅದ್ರ ಮೇಲೂ ಸಹ ಇದು ಬದುಕುತ್ತೆ. ಸಾಧಾರಣವಾಗಿ ಇದೇನಪ್ಪ ಅಂತಂದರೆ ಒಳಗಡೆ ಇದು ರಂಧ್ರಗಳನ್ನು ಮಾಡಿಕೊಂಡು ಆ ರಂಧ್ರದಲ್ಲಿ ಒಂದು ಶಿಲೀಂಧ್ರವನ್ನು ಇದು ಬೆಳೆಸ್ಕೊಳ್ಳುತ್ತೆ. ಆ ಶಿಲೀಂಧ್ರ ಆ ಒಂದು ನಮ್ಮ ಗಿಡದಿಂದ ಬರುವಂಥ ರಸವನ್ನು ಬಳಸ್ಕೊಂಡು ಆ ಶಿಲೀಂಧ್ರ ಬೆಳೆದ್ರೆ ಆ ಶಿಲೀಂಧ್ರದಿಂದ ಬರುವಂಥ ಒಂದು ರಸವನ್ನು ಈ ಒಂದು ಮರಿಹುಳುಗಳು ಅಥವಾ ಪ್ರೌಢದುಂಬಿಗಳು ಸಂಗ್ರಹಿಸ್ತವೆ. ಪ್ರೌಢದುಂಬಿ ಪ್ರಮುಖವಾಗಿ ಅಲ್ಲಿ ರಂಧ್ರಗಳನ್ನು ಮಾಡಿಕೊಂಡು ಒಂದು ಸಣ್ಣ ರಂಧ್ರ, ಮ್ಯಾಕ್ಸಿಮಮ್ ಅಂತಂದರೆ ಒಂದು ಗುಂಡು ಸೂಜಿ ಅಷ್ಟೇ ಹೋಗುವಷ್ಟು ಸಣ್ಣದು, ಅದಕ್ಕಿಂತ ಜಾಸ್ತಿ ದೊಡ್ಡದಿಲ್ಲ. ಅಂದರೆ ಸುಮಾರು ಒಂದು 2ರಿಂದ 3 ಮಿಲಿಮೀಟ್ರ್ ಗಾತ್ರದಷ್ಟೇ ವ್ಯಾಸದ ಒಂದು ಈ ರಂಧ್ರಗಳನ್ನು ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ದೊಡ್ಡ ರಂಧ್ರಗಳು ಇದರಲ್ಲಿ ಕಾಣೋದಿಲ್ಲ ನಮಗೆ. ಈ ರಂಧ್ರಗಳು ಸಾಧಾರಣವಾಗಿ 1ರಿಂದ 1.5 ಇಂಚು ದಪ್ಪ ಇರುವಂಥ ಕಾಂಡವನ್ನು ನಾವು ತಗೊಂಡ್ರೆ, ಸುಮಾರು 2 ಇಂಚು ಗಾತ್ರದ ಒಂದು ಗಾತ್ರ ತಗೊಂಡ್ರೆ ಸುಮಾರು 1 ಸೆಂಟಿಮೀಟ್ರ್ನಲ್ಲಿ ಇಲ್ಲ ಅಂತಂದ್ರೂ ಸುಮಾರು 25ಕ್ಕೂ ಮೇಲ್ಪಟ್ಟು ರಂಧ್ರಗಳನ್ನು ನಾವು ನೋಡ್ಬೋದು. ಅಂದರೆ ಅದು ಹೆಚ್ಚು ಭೂಮಿ ಮತ್ತು ಬೇರು ಮತ್ತು ಕಾಂಡ ಸೇರುವಂಥ ಭೂಮಿಯ ಜಾಗದಲ್ಲಿ ಭೂಮಿಗೆ ಸಮಾನಾಂತರವಾಗಿ ಈ ಒಂದು ರಂಧ್ರಗಳನ್ನು ಇದು ಹೆಚ್ಚಾಗಿ ಮಾಡುತ್ತೆ. ತದನಂತರ ಮೇಲೆ ಕೆಳಗೆ ಎಲ್ಲವೂ ಇದು ಮಾಡುತ್ತೆ. ಹೆಚ್ಚು ಇದು ಹಾನಿ ಮಾಡುವಂಥದ್ದು, ರೋಗ ಬಂದಿರುವಂಥದ್ದು, ವಿಲ್ಟ್ ರೋಗ ತುತ್ತಾದಂಥ ಗಿಡಗಳಿಗೆ ಇದು ಹೆಚ್ಚಿನ ಹಾನಿಯನ್ನು ಉಂಟು ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನೆಮಟೋಡ್ಗಳ ವ್ಯಾಪ್ತಿ ಹೆಚ್ಚಾಗೋದಕ್ಕೂ ಸಹ ಇದು ಸಹಾಯ ಮಾಡ್ತಾ ಇದೆ ಅಂತೇಳಿ ಕೆಲವೊಂದಷ್ಟು ಅಧ್ಯಯನಗಳು ನಮಗೆ ತಿಳಿಸ್ತವೆ. ಈ ಒಂದು ಹುಳದ ಪರ್ಫಾರೆನ್ಸ್ನ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ ಇದು ಬೆಳಕಿಗೆ ಆಕರ್ಷಣೆ ಹೊಂದುತ್ತದೆ. ಮತ್ತು ಸಾಧಾರಣವಾಗಿ ಈ ಒಂದು ಹುಳ ಸುಮಾರು 2ರಿಂದ 2.5 ಮಿಲಿಮೀಟರ್
2 ರಿಂದ 2.5 ಮಿಲಿಮೀಟರ್ ಅಷ್ಟೇ ಉದ್ದ ಇರುವಂಥ ಅತ್ಯಂತ ಸಣ್ಣದಾದಂಥ ಒಂದು ಹುಳ. ಮತ್ತು ಇದರಲ್ಲಿ ನಾವು ಪ್ರತಿ ಒಂದು ಸ್ಟೇಜ್ನಲ್ಲಿ ಎಲ್ಲ ಒಂದು ಕಾಂಡವನ್ನು ಸೀಳಿ ನೋಡಿದ್ರೆ ನಮಗೆ ಎಲ್ಲ ಹಂತಗಳು ಸಿಗುತ್ತೆ. ಮೊಟ್ಟೆ, ಮರಿ, ಪ್ರೌಢ ಹಂತ, ಕೋಶಾವಸ್ಥೆ ಎಲ್ಲವನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಸಾಧಾರಣವಾಗಿ ಇವುಗಳ ಏನು ಮಾಡ್ತವೆ, ಒಂದು ನಮ್ಮ ಹಕ್ಕಿ ಕಾಳು ರೀತಿ ಕಾಣಿಸುವಂಥದ್ದು, ಆದರೆ ಗಾತ್ರದಲ್ಲಿ ಅಕ್ಕಿ ಕಾಳಿನಷ್ಟು ದೊಡ್ಡ ಇರೋದಿಲ್ಲ. ಅತಿ ಗರಿಷ್ಠ ಅಂತಂದರೆ 1/2 ಮಿಲಿಮೀಟ್ರ್ ಉದ್ದ ಇರುವಂಥ ಅಥವಾ 1/4 ಮಿಲಿಮೀಟ್ರ್ ದಪ್ಪ ಇರುವಂಥ ಮೊಟ್ಟೆಗಳನ್ನು ಇವು ಇಡ್ತವೆ. 1/2 ಮಿಲಿಮೀಟ್ರ್ ಉದ್ದ, 1/4 ಮಿಲಿಮೀಟ್ರ್ ದಪ್ಪ, 1/2 ಮಿಲಿಮೀಟ್ರ್ ಉದ್ದ, ಇಷ್ಟು ಸಣ್ಣ ಗಾತ್ರದ ಪಳಪಳ ಅಂತ ಮುತ್ತಿನಂತೆ ಹೊಳೆಯುವಂಥ ಒಂದು ಬಿಳಿ ಬಣ್ಣದ ಮೊಟ್ಟೆಗಳನ್ನು ಈ ಒಂದು ಇದಿಡ್ತವೆ. ಸಾಧಾರಣವಾಗಿ ಈ ಒಂದು ಇದನ್ನೇ ಎಲ್ಲಿಡ್ತವೆ ಅಂತಂದರೆ, ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ದುಂಬಿಗಳು ಪ್ರೌಢ ಅಂತ, ಅದರಲ್ಲೂ ಪ್ರಮುಖವಾಗಿ ಹೆಣ್ಣು ರಂಧ್ರಗಳನ್ನು ಮಾಡಿ ಅದರಲ್ಲಿ ಈ ಒಂದು ಶಿಲೀಂಧ್ರದ ಬೀಜಗಳನ್ನು ಇಟ್ಕೋತಾ ಹೋಗುತ್ತೆ. ಶಿಲೀಂಧ್ರ ಬೆಳೆದ ಮೇಲೆ ಅದರ ಜೊತೆಗೆ ಮೊಟ್ಟೆನೂ ಇಟ್ಟಿರುತ್ತೆ. ಬೆಳೆದಂಥ ಶಿಲೀಂಧ್ರದ ಮೇಲೆ ಈ ಒಂದು ಮರಿಹುಳುಗಳು ಬೆಳ್ಕೋತಾ ಹೋಗ್ತವೆ. ಮತ್ತು ಈ ಒಂದು ನಳಿಕೆಗಳು ಒಳಗಡೆ ರಂಧ್ರಗಳನ್ನು ಏನು ಮಾಡಿರ್ತವೆ, ಇವು ಒಂದಕ್ಕೊಂದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಹೋಗೋದಕ್ಕೆ ನಮ್ಮ ಈ ನ್ಯಾಷನಲ್ ಹೈವೇಗಳನ್ನು ನಾವು ಹೇಗೆ ಕೂಡಿಸ್ಕೊಂಡಿದ್ದೀವೋ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ರಸ್ತೆಯಿಂದ ಆ ರಸ್ತೆ, ಬಳ್ಳಾರಿ ರಸ್ತೆಯಿಂದ ಪುಣೆ ರಸ್ತೆಗೆ ಹೋಗೋದಕ್ಕೆ ಕನೆಕ್ಷನ್ ಹೇಗೆ ಮಾಡ್ಕೊಂಡಿದ್ದೀವಿ, ಅಥವಾ ನಮ್ಮ ಬೆಂಗಳೂರಿನ ಹೊರಭಾಗದಲ್ಲಿ ಈ ರಸ್ತೆಗಳನ್ನೆಲ್ಲ ಮೈಸೂರು ರಸ್ತೆಯಿಂದ ಪುಣೆ ರಸ್ತೆ ಅಥವಾ ತುಮಕೂರು ರಸ್ತೆಯಿಂದ ಬಳ್ಳಾರಿ ರಸ್ತೆಯಿಂದ ಕೋಲಾರದ ರಸ್ತೆಗಳನ್ನು ನಾವು ಹೇಗೆ ಕನೆಕ್ಟ್ ಮಾಡ್ಕೊಂಡಿದ್ದೆವೋ, ಇವು ಕೂಡ ಆ ರೀತಿ ಕನೆಕ್ಷನ್ಸ್ಗಳನ್ನು ಮಾಡ್ಕೊಂಡಿರ್ತವೆ. ಸುಮಾರು 4 ದಿನಗಳ ಕಾವಿನ ನಂತರ ಈ ಮೊಟ್ಟೆಗಳು ಒಂದು ಮರಿಹುಳುವಿನ ಹಂತಕ್ಕೆ ಬರ್ತದೆ. ಈ ಮರಿಹುಳುಗಳು ಸುಮಾರು 7 ರಿಂದ 9 ದಿನಗಳಲ್ಲಿ, ಅತ್ಯಂತ ಕಡಿಮೆ ದಿನಗಳಲ್ಲಿ, 1 ವಾರದಲ್ಲೇ ಇದು ಕೋಶಾವಸ್ಥೆಗೆ ಹೋಗ್ತದೆ. ಕೋಶಾವಸ್ಥೆಯೂ ಸಹ ಭಾಳಷ್ಟು ದಿವಸ ಇರೋದಿಲ್ಲ, ಕೇವಲ 4 ದಿನ ಇರ್ತದೆ. ಈ 4 ದಿನದಲ್ಲಿ ಮತ್ತು ಈ ಒಂದು ಪ್ರೌಢ ದುಂಬಿ ಸುಮಾರು 90 ದಿನಗಳಷ್ಟು ಈ ಒಂದು ದುಂಬಿ ಬದುಕಿರ್ತದೆ. ಅದು ಒಂದು ಭಾಳ ತೊಂದರೆ. ಮರಿಹುಳುವಿನ ಹಂತ ಭಾಳ ಕಡಿಮೆ ಇದಾದ್ರೂ ಬೆಳವಣಿಗೆ ಹಂತಕ್ಕೆ ಇದು ಭಾಳ ಇದ್ರು, ಆದರೆ ಇದು ಹೆಚ್ಚಾನೆಚ್ಚು ಸುಮಾರು 3 ತಿಂಗಳ ಕಾಲ ಬದುಕ್ತದೆ. ಈ 3 ತಿಂಗಳ ಕಾಲದಲ್ಲಿ ಭಾಳಷ್ಟು ಕಾಂಡಗಳನ್ನು ಇದು ರಂಧ್ರ ಮಾಡಿ ಅಲ್ಲೆಲ್ಲ ಶಿಲೀಂಧ್ರವನ್ನು ಇಟ್ಟು, ಆ ಶಿಲೀಂಧ್ರವನ್ನು ಬೆಳೆಸಿ, ಆ ಶಿಲೀಂಧ್ರದ ಮೇಲೆ ಇದರ ಮರಿಹುಳುಗಳನ್ನು ಬೆಳೆಸ್ಕೊತಾ ಹೋಗ್ತದೆ. ಈ ಒಂದು ಮಾಡುವಂಥ ಸಂದರ್ಭದಲ್ಲಿ ಸತತವಾಗಿ ಇದು ಮೊಟ್ಟೆಗಳನ್ನು ಇಟ್ಕೋತಾ ಹೋಗ್ತದೆ. ಹಾಗಾಗಿ ಇದರ ಜೀವಿತಾವಧಿಯಲ್ಲಿ ಕನಿಷ್ಠ 80 ರಿಂದ 100 ಮೊಟ್ಟೆಗಳನ್ನು ಕೆಲವೊಂದಷ್ಟು ಲೆಕ್ಕದಲ್ಲಿ ನೋಡ್ಕೋತಾ ಬಂದರೆ ಒಂದು ದಿನಕ್ಕೆ 1 ಮೊಟ್ಟೆ ಅಥವಾ ಅದಕ್ಕಿಂತಲೂ ಜಾಸ್ತಿನೇ ಆಗೋಯ್ತು, ಅಷ್ಟು ಮೊಟ್ಟೆಗಳನ್ನು ಇದು ಇಡುತ್ತೆ. ಹಾಗಾಗಿ ಇದರ ಹಾವಳಿ ಭಾಳ ಹೆಚ್ಚಾಗ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ಇದು ಭಾಳ ಹೆಚ್ಚಾಗಿದೆ. ಮತ್ತು ಇದರದ್ದು ಇನ್ನೂ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಗಂಡುಗಳು ಇಲ್ಲದೆ ಇದ್ರೂ ಸಹ ಹೆಣ್ಣು ಹುಳು ಮೊಟ್ಟೆಗಳನ್ನು ಇಟ್ಕೊಳ್ಳುವಂಥ ಸಾಮರ್ಥ್ಯ ಇದಕ್ಕಿದೆ. ಗಂಡಿನ ಅವಶ್ಯಕತೆ ಇದೆ ಅನ್ನೋದಿಲ್ಲ. ಗಂಡು ಸಿಕ್ಕರೆ ಒಳ್ಳೆಯದು, ಸಿಕ್ಕರೆ ಮಿಲನ ಕ್ರಿಯೆ ಮುಗಿಸಿ ಅದು ಸಂತಾನೋತ್ಪತ್ತಿಯನ್ನು ಮಾಡುತ್ತೆ. ಗಂಡು ಸಿಗಲಿಲ್ಲ ಅಂತೇಳಿ ಇದು ಸಂತಾನೋತ್ಪತ್ತಿ ಮಾಡಲಿಲ್ಲ ಅಂತೇನು ಅಂದ್ಕೊಳ್ಳೋ ಹಾಗಿಲ್ಲ. ಗಂಡು ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಅದು ಸಂತಾನೋತ್ಪತ್ತಿ ಅದರ ಜೀವನ ಚಕ್ರ ಹಾಗೆ ನಡೀತಾ ಇರುತ್ತೆ. ಇನ್ನು ಇದನ್ನು ನಿರ್ವಹಣೆ ಮಾಡೋದು ಹೇಗೆ? ಎಲ್ಲ ಕಡೆ ಒಂದು ಗುಂಪುಗೂಡಿಸುವಂಥ ಒಂದು ಸಾಧನ ಇದೆ, ಒಂದು ಪ್ರಯತ್ನ ನಡೆದಿದೆ. ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅದನ್ನು ನಾವು ಅಭಿವೃದ್ಧಿ ಮಾಡಬೇಕು. ಕ್ಯುರ್ವಿವೊರಾಲ್ ಅನ್ನುವಂಥ ಒಂದು ಫೆರಮೋನನ್ನು ಅಭಿವೃದ್ಧಿ ಮಾಡಿದರೆ, ಇದು ಏನು ಅಂದರೆ ಗುಂಪುಗೂಡುವಂಥ ಒಂದು ಸೂಚನೆಯನ್ನು ನೀಡುವಂಥ ಒಂದು ರಾಸಾಯನಿಕ. ಈ ರಾಸಾಯನಿಕವನ್ನು ಎಲ್ಲೋ ಒಂದು ಕಡೆ ನಾವು ಇಟ್ಟು ಅದನ್ನು ಆದಷ್ಟು ಸಾಧ್ಯ ಆದಷ್ಟು ಭೂಮಿಯಿಂದ ಈ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಸ್ವಲ್ಪ ಮಟ್ಟಿಗೆ ಈ ಒಂದು ನೀರನ್ನು ಹಾಕಿ ಕೆಳಭಾಗದಲ್ಲಿ ಅದರ ಮೇಲ್ಗಡೆ ಸಣ್ಣ ಸಣ್ಣ ಚಿತ್ರದಲ್ಲಿ ನೋಡ್ತಾ ಇರೋ ರೀತಿ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ, ಆ ರಂಧ್ರಗಳು ಭೂಮಿಯ ಮಟ್ಟದಲ್ಲಿ ಇರೋ ರೀತಿ ನೋಡಿಕೊಂಡು ಭೂಮಿನಲ್ಲಿ ಈ ಒಂದು ಡಬ್ಬವನ್ನು ನಾವು ಹೂತಾಕ್ಬಿಡೋದು. ಈ ರೀತಿ ಹೂತಾಕಿದರೆ ಅದು ಮತ್ತೆ ಇದ್ರ ಮೇಲ್ಗಡೆ ಮುಚ್ಚಿರ್ತೀವಿ, ಸೋ ದಟ್ ಅವು ಯಾವುದೇ ಕಾರಣಕ್ಕೂ ನೇರವಾಗಿ ಬೇರೆ ಯಾವುದೇ ಒಂದು ಹುಳಗಳು ಅಲ್ಲಿ ಹೋಗಿ ಬರೋದಿಲ್ಲ. ಮತ್ತು ನೀರು ಕೂಡ ಬೇಗ ಆಗಿ ಹೋಗೋದಿಲ್ಲ. ಈ ಒಂದು ರಂಧ್ರದ ಮೂಲಕ ಅದರ ವಾಸನೆ ಹೊರ ಪ್ರಪಂಚಕ್ಕೂ ಹೋಗುತ್ತೆ. ವಾಸನೆ ಹೊರ ಪ್ರಪಂಚಕ್ಕೂ ಹೋದಾಗ ಆಟೋಮೆಟಿಕ್ಕಾಗಿ ಅಲ್ಲಿರುವಂಥ ಪರಿಸರದಲ್ಲಿರುವಂಥ ಎಲ್ಲ ದುಂಬಿಗಳು ಇಲ್ಲಿಗೆ ಆಕರ್ಷಿತವಾಗ್ತವೆ. ಆ ಒಂದು ಆಕರ್ಷಣೆ ಆದಂಥದ್ದು
ಒಳಕ್ಕೆ ಬಿದ್ದಾಗ ಒಳಗಡೆ ನೀರಿರ್ತದೆ. ಆ ನೀರಿನಲ್ಲೇ ನಾವು ಈ ಒಂದು ಫೆರಮೋನನ್ನು ಹಾಕಿರ್ತೀವಿ, ಕೆರ್ವಿವೋರಾಲ್ ಅನ್ನುವಂಥ ಒಂದು. ಬಹುತೇಕ ನನ್ನ ಅನಿಸಿಕೆ ಈ ಒಂದು ಕೆರ್ವಿವೋರಾಲ್ ಅನ್ನುವಂಥದ್ದು ಏನಿದೆ ಅಂತಂದರೆ, ಕೊಳಿತಾ ಇರುವಂಥ ಮರಗಳಲ್ಲಿ ಅಥವಾ ರೋಗಗ್ರಸ್ತ ಮರಗಳಲ್ಲಿ ಬರುವಂಥ ಒಂದು ವಾಸನೆಯ ಒಂದು ಸೂಚನೆ. ಇದು ಇಲ್ಲಿ ಆಹಾರ ಇದೆ ಅನ್ನೋ ಒಂದು ಸಲಹೆಯನ್ನು ನೀಡ್ತದೆ, ಅಥವಾ ಇಲ್ಲಿ ನಾವು ಜೀವನ ಕಟ್ಕೋಬೋದು ಅನ್ನುವಂಥ ಸೂಚನೆಯನ್ನು ಈ ಒಂದು ಹುಳುಗಳಿಗೆ ನೀಡ್ತದೆ. ಅಂಥ ಒಂದು ಸೂಚನೆಯನ್ನು ಸೂಚಿಸುವಂಥ ಒಂದು ಇದಿನ್ನೂ ಸದ್ಯ ಅಧ್ಯಯನದಲ್ಲಿದೆ. ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಳಕೆಗೆ ಇನ್ನೂ ಅವಕಾಶ ಇದೆ. ಅಲ್ಲಿವರೆಗೆ ಇದನ್ನು ಮಾಡೋಣ. ಅದರ ನಂತರ ಇನ್ನು ನಮಗೆ ಸದ್ಯಕ್ಕೆ ಲಭ್ಯ ಇರುವಂಥ ಇದರ ನಿರ್ವಹಣಾ ಕ್ರಮ ಏನಪ್ಪ ಅಂತಂದರೆ, ಕಾಂಡಕ್ಕೆ ಭೂಮಿಯಿಂದ 2 ಅಡಿ ಮೇಲ್ಭಾಗದಿಂದ ಹಿಡಿದು ಮಣ್ಣಿನ ಕೆಳಕ್ಕೂ ಕೂಡ ನಾವು ಈ ನಮ್ಮ ಕ್ಲೋರ್ಪೈರಿಫಾಸ್ ಪ್ರತಿ ಲೀಟರ್ ನೀರಿಗೆ 2.5 ml ಮತ್ತು ಅದರ ಜೊತೆಗೆ ಪ್ರೊಪಿಕೋನೋಜೋಲ್ ಅಥವಾ COC ಬ್ಲೈಟ್ಯಾಕ್ಸ್ ಈ ಒಂದು ಶಿಲೀಂಧ್ರನಾಶಕವನ್ನು ಪ್ರೊಪಿಕೋನೋಜೋಲ್ ಆದರೆ 1 ml ಅಥವಾ COC ಆದರೆ 3 ಗ್ರಾಮ್ ಇದನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ 3 ರಿಂದ 4 ವಾರಕ್ಕೊಮ್ಮೆ ಇದನ್ನು ಮೇಲ್ಗಡೆ ಕಾಂಡದಿಂದ ಭೂಮಿಯಿಂದ 2 ಅಡಿ ಮೇಲ್ಗಡೆಯಿಂದ ಕೆಳಕ್ಕೆ ನಾವು ಮಾಡೋದು. ಬೇಕು ಅಂತಂದರೆ ಗಿಡದ ಸುತ್ತಲೂ 1 ಅಡಿವರೆಗೆ ಸುಮಾರು ಕನಿಷ್ಠ ಒಂದು ಗಿಡಕ್ಕೆ 10 ರಿಂದ 15 ಲೀಟ್ರ್ ನೀರನ್ನು ನಾವು ಈ ಒಂದು ಇದಕ್ಕೆ ಹಾಕೋದ್ರಿಂದ ಇದರ ನಿರ್ವಹಣೆಯನ್ನು ನಾವು ಪರಿಣಾಮಕಾರಿಯಾಗಿ ಮಾಡ್ಬೋದು. ಇದ್ರ ಜೊತೆಗೆ ಯಾರಾದರೂ ನಾವು ರಾಸಾಯನಿಕ ಬಳಸೋದಿಲ್ಲ, ಸಾವಯವವಾಗಿ ಮಾಡ್ತೀವಿ ಅಂದರೆ ಅಂಥವ್ರಿಗೆ ನಾವು ಈ ಅಜರ್ಡಕ್ಟಿನ್ 10 ml ಅನ್ನು ಪ್ರತಿ ಲೀಟ್ರ್ ನೀರಿಗೆ ಹಾಕ್ಕೊಂಡು ಇದನ್ನು ಸಹ ಅದೇ ರೀತಿ ಬಳಿಯೋದು. ಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಕೆಮ್ಮಣ್ಣನ್ನು ಸೇರಿಸ್ಕೊಂಡು ಇದನ್ನು ಕಾಂಡಕ್ಕೂ ಸಹ ನಾವು ಬಳಿಬೋದು. ಮತ್ತು ತುಂಬ ಬಾಧೆಗೆ ಒಳಗಾದಂಥ ಈ ಮರಗಳನ್ನು ನಾವು ಕಿತ್ತು ಸುಟ್ಟು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಅದ್ರ ಜೊತೆಗೆ ಈಗಾಗಲೇ ನಮ್ಮ IIHRನವರು ಅಭಿವೃದ್ಧಿಪಡಿಸಿರುವಂಥ ಈ ಟ್ರಂಕ್ ಸ್ವ್ಯಾಬಿಂಗ್ ಲಿಕ್ವಿಡನ್ನು ಕೂಡ ನಾವು ಮಾಡ್ಬೋದು. ಇದನ್ನು ನೇರವಾಗಿ ಬ್ರಷ್ಗಳ ಮುಖಾಂತರ ನಾವು ಮಾಡ್ಬೋದು, ಅಥವಾ ಕೆಲವೊಂದಷ್ಟು ಜನ ಇದನ್ನು ಸ್ಪ್ರೇಯರ್ಗಳ ಮುಖಾಂತರನೂ ಕೂಡ ಅದನ್ನು ಬಳಸೋದಕ್ಕೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದಷ್ಟು ಸಿಮೆಂಟ್ ಪ್ರೈಮರ್ಗಳನ್ನು ಇದರಲ್ಲಿ ಹಾಕಿರೋದ್ರಿಂದ ಏನು ಮಳೆ ಬಂದರೂ ಇದು ತೊಳ್ಕೊಂಡು ಹೋಗೋದಿಲ್ಲ. ಆದಷ್ಟು ಇದನ್ನು ಭೂಮಿಯಿಂದ 2 ಅಡಿ ಎತ್ತರದವರೆಗೆ ಇದನ್ನು ಸಿಂಪರಣೆ ಮಾಡೋದು ಅತ್ಯಂತ ಅವಶ್ಯಕ. ಇದರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಇದನ್ನು ವರ್ಷಕ್ಕೆ 2 ಬಾರಿ 6 ತಿಂಗಳಿಗೊಮ್ಮೆ, ಒಂದು ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು, ಒಂದು ಮಳೆಗಾಲ ಮುಗಿದ ನಂತರ 2 ಮಾಡಿದ್ರೆ ಸಾಕು. ಅತ್ಯಂತ ಪರಿಣಾಮಕಾರಿಯಾಗಿ ಇದನ್ನು ನಾವು ನಿವಾರಿಸೋದಕ್ಕೆ ಅಥವಾ ಇದು ನಮ್ಮ ಗಿಡಕ್ಕೆ ದಾಳಿ ಮಾಡಿದ ರೀತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಇನ್ನು
ನಮ್ಮ ದಾಳಿಂಬೆಗೆ ತೊಂದರೆ ಕೊಡ್ತಾ ಇರುವಂಥ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಿನ ಮುನ್ನೆಲೆಗೆ ಬರ್ತಾ ಇರುವಂಥ ಒಂದು ಕೀಟ ಅಂತಂದರೆ ಕಾಂಡಕೊರಕ. ಇದು ಕೂಡ ಒಂದು ಬಹುಭಕ್ಷಕ ಕೀಟ. ಅದರಲ್ಲೂ ಈಗಾಗಲೇ ಸಿಲೋಸ್ಟರ್ನ ಸ್ಪೆನೆಟರ್ ಭಾಳಷ್ಟು ಜನಕ್ಕೆ ಗೊತ್ತಿದೆ. ಅದ್ರ ಜೊತೆಗೆ ಒಲಿನೋಕ್ಯಾಂಪ್ಟಸ್ ಬೈಲೋಬಸ್ ಅನ್ನುವಂಥದ್ದು ಒಂದು ಕೀಟ ಇದೆ. ಇವೆರಡೂ ಕೂಡ ನಮಗೆ ಭಾಳಷ್ಟು ದಿನಗಳಿಂದನೂ, ಭಾಳ ಶತಮಾನಗಳಿಂದನೂ ಕೂಡ ಇವು ನಮಗೆ ದಾಳಿಂಬೆಯ ಪ್ರಮುಖ ಕೀಟಗಳು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಸಿಲೋಸ್ಟರ್ನ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚಾಗಿ ಕಾಣಿಸ್ಕೋತಾ ಇದ್ದಾವೆ. ಇವು ಸಾಧಾರಣವಾಗಿ ಏನು ಮಾಡ್ತವೆ ಅಂತಂದರೆ, ಪ್ರಮುಖವಾಗಿ ಮುಖ್ಯ ಕಾಂಡ, ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಾಂಡ ದೊಡ್ಡದಿತ್ತು ಅಂತಂದರೆ ನಮ್ಮ ಎರಡನೆಯ ರೆಕ್ಕೆಗಳೇನಿದ್ದಾವೆ ಅವುಗಳಿಗೂ ಕೂಡ ದಾಳಿಯನ್ನು ಮಾಡ್ತವೆ. ಇವು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇವು ಕೊರ್ಕೊಂಡು ತಿನ್ನೋದ್ರಿಂದ ನಮಗೆ ಮೇಲ್ಭಾಗದಲ್ಲಿರುವಂಥ ಎಲೆಗಳು ಮೊದಲಿಗೆ ಹಳದಿ ಆಗ್ತವೆ, ತದನಂತರ ಒಣಗೋಗ್ತದೆ, ಮೇಲ್ಗಡೆದು ಸಂಪೂರ್ಣ ಭಾಗ ಒಣಗೋಗ್ತದೆ. ಅವೇನಾದರೂ ಮುಖ್ಯ ಕಾಂಡಕ್ಕೆ ದಾಳಿ ಮಾಡಿತ್ತು ಅಂತ ಸಂದರ್ಭದಲ್ಲಿ ಸಂಪೂರ್ಣ ಗಿಡವೇ ಒಣಗೋಗ್ತದೆ, ಸಂಪೂರ್ಣ ನಷ್ಟ ಉಂಟಾಗ್ತದೆ. ಇದರ ನಿರ್ವಹಣೆಗೂ ಸಹ ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತು ಗುರುತಿಸೋದಕ್ಕೆ ಏನು ಅಂತಂದರೆ, ಭಾಳಷ್ಟು ಸಂದರ್ಭಗಳಲ್ಲಿ ಭಾಳ ಸ್ಪಷ್ಟವಾದ ಆ ಮರದ ಹೊಟ್ಟು ನಮಗೆ ಭೂಮಿ ಮೇಲೆ ಗಿಡದ ಬುಡದಲ್ಲಿ ಬಿದ್ದಿರ್ತದೆ. ಅದನ್ನು ಭಾಳ ಸರಳವಾಗಿ ನಾವು ಗುರುತಿಸ್ಬೋದು. ಮತ್ತು ಸಾಧಾರಣವಾಗಿ ಇದು ವರ್ಷಕ್ಕೆ ಒಂದು ಸಂತತಿ ಇರುವಂಥ ಒಂದು ಹುಳ. ಸಾಧಾರಣವಾಗಿ ನಮ್ಮ ಮೇಯಿಂದ ನವೆಂಬರ್ವರೆಗೆ ಇದರ ಒಂದು ದುಂಬಿಗಳು ಗಿಡದಿಂದ ಹೊರಗೆ ಬಂದು ಹೊಸ ಗಿಡಕ್ಕೆ ದಾಳಿಯನ್ನು ಮಾಡ್ತವೆ. ಮೇ ತಿಂಗಳಿಂದ ನವೆಂಬರ್ ಸುಮಾರು 6 ತಿಂಗಳ ಕಾಲ ಇದರ ದುಂಬಿಗಳು ಹೊರಗೆ ಬರ್ತವೆ. ಉದ್ದ ಮೀಸೆ ಇರುವಂಥ ದುಂಬಿಗಳು, ಇವು ಏನು ಲಾಂಗಿಕಾರ್ನ್ ಬೀಟಲ್ಸ್ ಅಂತ ಹೇಳ್ತೀವಿ. ಈ ಒಂದು ಬಂದವು ಸುಮಾರು 1 ತಿಂಗಳ ಕಾಲ ಸಾಧಾರಣವಾಗಿ ಏನನ್ನೂ ಮಾಡೋದಿಲ್ಲ, ಸುಮ್ಮನೆ ಗಿಡ ತಿನ್ಕೊಂಡು ಇರ್ತವೆ. 1 ತಿಂಗಳ ನಂತರ ಮಿಲನ ಕ್ರಿಯೆ ಮುಗಿಸಿ ನಂತರ ಇವು ಮೊಟ್ಟೆ ಇಡಲಿಕ್ಕೆ ಶುರು ಮಾಡ್ತವೆ. ಮೊಟ್ಟೆ ಇಡೋದಕ್ಕಿಂತ ಮೊದಲು ಈ ಒಂದು ಪ್ರೌಢ ದುಂಬಿ ಆ ಕಾಂಡದ ಒಂದು ಭಾಗವನ್ನು ಸ್ವಲ್ಪ ತೊಗಟೆಯನ್ನು ಕೊರೀತದೆ. ಆದಷ್ಟು ಎಲ್ಲಿ ನಮ್ಮ ರೆಕ್ಕೆಗಳು ಬಂದಿರ್ತವೋ ಅಂಥ ಜಾಗದಲ್ಲಿ ಹೆಚ್ಚು ಅಥವಾ ಆ ಒಂದು ಏನು ನೋಡಿನ ಕೆಳಭಾಗದಲ್ಲಿ ನಮಗೆ ಒಂದು ಕೊರೆತವನ್ನು ಉಂಟು ಮಾಡಿ ಒಂದು ಸ್ವಲ್ಪ ಕೆರೆದು ಅಲ್ಲಿ ಮೊಟ್ಟೆಯನ್ನು ಇಡ್ತವೆ. ಈ ಮೊಟ್ಟೆ ಇಟ್ಟಂಥದ್ದು ಅದ್ರ ಮೇಲೆ ಮತ್ತೆ ಇನ್ನೊಂದು ಬೇರೆ ಕೀಟ ಬಂದು ಮೊಟ್ಟೆ ಇಡಬಾರದ ರೀತಿ ಅಲ್ಲೊಂದು ಸಂಜೆಯನ್ನು ಇಟ್ಟಿರ್ತದೆ, ರಾಸಾಯನಿಕವನ್ನು ಅಲ್ಲಿ ಸ್ರವಿಸಿರ್ತದೆ. ಹಾಗಾಗಿ ಅಲ್ಲಿ ಬೇರೆ ಇನ್ನೊಂದು ದುಂಬಿ ಬಂದು ಮೊಟ್ಟೆ ಇಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವುಗಳ ನಡುವೆ ಕಾಂಪಿಟೇಷನ್ ಆಗಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಅವು ತಗೋತವೆ. ಈ ಕಾಂಡದ ಮರಿಹುಳು ಸುಮಾರು 9 ರಿಂದ 10 ತಿಂಗಳ ಕಾಲ, ಸುಮಾರು 10 ರಿಂದ 15 ದಿನಗಳಲ್ಲಿ ಇದರ ಕಾವು ಮುಗೀತದೆ. 10 ರಿಂದ 15 ದಿನಗಳಲ್ಲಿ ಬಂದಂಥ ಮರಿಹುಳು ಸುಮಾರು 9 ರಿಂದ 10 ತಿಂಗಳ ಕಾಲ ಇದರೊಳಗೆ ಕಾಂಡವನ್ನು ಕೊರ್ಕೊಂಡು ತಿಂತಾ ಬೆಳೀತಾ ಹೋಗುತ್ತದೆ. 10 ತಿಂಗಳ ನಂತರ ಸುಮಾರು ಒಂದು 15 ರಿಂದ 20 ದಿನಗಳ ಕಾಲ ಇದು ಕೋಶಾವಸ್ಥೆಗೆ, ಕಾಂಡದ ಒಳಗೆ ಕೋಶಾವಸ್ಥೆಗೆ ಹೋಗ್ತದೆ. ತದನಂತರ ಸುಮಾರು ಮತ್ತು ಈ ಒಂದು ಪ್ರೌಢದುಂಬಿ ಸುಮಾರು 1.5 ರಿಂದ 2 ತಿಂಗಳ ಕಾಲ ಬದುಕಿರಬಲ್ಲದು. ಮೊದಲ ಒಂದು 15 ರಿಂದ 20 ದಿನಗಳ ಕಾಲ ಇದು ಮೊಟ್ಟೆ ಇಡೋದಿಲ್ಲ. ತದನಂತರ ಇದು ಮೇಲಿನ ಕ್ರಿಯೆ ಮುಗಿಸಿ ಕಡೆಯ ಒಂದು 15 ರಿಂದ 30 ದಿನಗಳವರೆಗೆ ಇದು ಮೊಟ್ಟೆಯನ್ನು ಇಟ್ಕೋತಾ ಹೋಗ್ತದೆ. ಇದರ ನಿರ್ವಹಣೆಗೂ ಅಷ್ಟೇ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಏನು ಗುಂಡು ರಂಧ್ರ ಕೊರಗಕ್ಕೆ ನಾವು ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ತೀವೋ ಆದಷ್ಟು ಸ್ವ್ಯಾಬ್ಗಳನ್ನು ಬಳಸ್ತಾ ಇದ್ದೀವಿ. ಒಂದು ಸಿಮೆಂಟ್ ಪ್ರೈಮರ್ನ ಹಾಕಿ ಕ್ಲೋರ್ಪೈರಿಫಾಸ್ ಅದರಿಂದ ಏನು ತಯಾರು ಮಾಡಿದ್ದಾರೆ ಅದನ್ನು ನಾವು ಬಳಸೋದು ಅತ್ಯಂತ ಪರಿಣಾಮಕಾರಿ. ಅದು ಲಭ್ಯ ಇಲ್ಲದಿದ್ದಂಥ ಸಂದರ್ಭಗಳಲ್ಲಿ ನಮ್ಮಲ್ಲೇ ಕ್ಲೋರ್ಪೈರಿಫಾಸ್ ಪ್ರತಿ ಲೀಟ್ರ್ ನೀರಿಗೆ 10 ml, ಕಾಪರ್ ಆಕ್ಸಿಕ್ಲೋರೈಡ್ 10 ಗ್ರಾಮು ಮತ್ತು ಅದ್ರ ಜೊತೆಗೆ ಒಂದು ಯಾವುದಾದ್ರೂ ಸ್ಟಿಕ್ಕರ್ ಅಥವಾ ಬೇವಿನ ಎಣ್ಣೆ 1 ml ಇದನ್ನು ಮಿಶ್ರಣ ಮಾಡಿಕೊಂಡು ಅದನ್ನು ಕಾಂಡಗಳಿಗೆ ಬಳಿಯೋದು ಅತ್ಯಂತ ಸರಳವಾದಂಥ ಕ್ರಮ. ಇಲ್ಲ ಅಂತಂದರೆ ನಮ್ಮ IAHRನಲ್ಲಿ ನಮ್ಮ ದಾಳಿಂಬೆಗೆ ಅಂತೇಳಿ ಕಾಂಡ ಕೊರಕೆ ಹುಳುಗಳಿಗೆ ಅಂತ ತಯಾರಿಸಿರುವಂಥ ಒಂದು ರೆಡಿಮೇಡ್ ಇದನ್ನು ಕೂಡ ನಾವು ಬಳಿಬೋದು. ಕೈಲಿ ಬಳಿಯೋದು ನಿಮಗೆ ಶ್ರಮ ಅನಿಸಿದ್ರೆ ಅದನ್ನು ಸ್ಪ್ರೇಯರ್ಗಳ ಮುಖಾಂತರನೂ ಕೂಡ ಸ್ಪ್ರೇ ಮಾಡ್ಕೋತಾ ಹೋಗ್ಬೋದು. ಪ್ರೂನಿಂಗ್ ಮಾಡಿದ ತಕ್ಷಣ ಇದನ್ನು ಬೆಳೆದುಬಿಟ್ರೆ ಭಾಳ ಸರಳವಾದಂಥ ಒಂದು ಕ್ರಮ. ಇದನ್ನು ಅಷ್ಟೇ ಈ ಹುಳಕ್ಕೆ ಬಾಧೆ ಇದ್ದಂಥ ಪ್ರದೇಶಗಳಲ್ಲಿ ಪ್ರತಿ ವರ್ಷ ಅನಿವಾರ್ಯವಾಗಿ ನಾವು ಮಾಡಲೇಬೇಕು. ಮೇ ತಿಂಗಳಿನಲ್ಲಿ ಒಮ್ಮೆ ಮಾಡಿದ್ರೆ, ಅನಿವಾರ್ಯ ಸಂದರ್ಭಗಳಲ್ಲಿ ಬೇಕು ಅಂತಂದರೆ ಮಳೆಗಾಲದ ನಡುವೆ ಅವಕಾಶ ಸಿಕ್ಕರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಒಂದು ಸಲ ಮಾಡೋದು ಅತ್ಯಂತ
ಪರಿಣಾಮವನ್ನು ನೀಡುತ್ತೆ. ಏಕೆ ಅಂತಂದರೆ ಈ ದುಂಬಿಗಳು ಯಾವಾಗ ಬರ್ತವೆ ಅನ್ನೋದು ಗೊತ್ತಿಲ್ಲ. ಏಕೆಂದರೆ ನಮಗೆ ಈಗ ಸದ್ಯ ಗೊತ್ತಿರೋ ರೀತಿ ಮೇಯಿಂದ ನವೆಂಬರ್ವರೆಗೆ ಈ ದುಂಬಿಗಳು ಬರ್ತಾ ಇರೋದ್ರಿಂದ ಒಂದು ವಾರದ ಬಿಡುವು ಸಿಕ್ಕರೂ ಸಾಕು. ಆ ಬಿಡುವಿನಲ್ಲಿ ಇನ್ನೊಮ್ಮೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇನ್ನೊಮ್ಮೆ ಮಾಡೋದ್ರಿಂದ ಈ ಹುಳುಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು. ಇದಲ್ಲದೇನು ನಮ್ಮ ಕಾಂಡದಲ್ಲಿ ಏನಾದರೂ ಹೊಟ್ಟು ಉದುರುತ್ತಾ ಇದೆ ಅಂತಂದ ಗುರುತಿಸಿದ್ರೆ ಅಂಥ ಸಂದರ್ಭದಲ್ಲಿ ಅಂಥ ಒಂದು ಕಾಂಡಕ್ಕೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಕ್ಲಚ್ ವೈರನ್ನು ಅಥವಾ ಒಂದು ತಂತಿಯನ್ನು ಒಳಗೆ ತೂರಿಸಿ ಆ ಹುಳುವನ್ನು ಕೊಲ್ಲೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದರ ನಂತರ ಆ ಒಂದು ರಂಧ್ರಕ್ಕೆ ನಮ್ಮ ಈ ಸ್ಪೈನೋಸೈಡ್ ಆಗಿರ್ಬೋದು ಅಥವಾ ನಮ್ಮ ಇಮಿಡಾಕ್ಲೋಪ್ರಿಡ್ ಆಗಿರ್ಬೋದು ಪ್ರತಿ ಲೀಟ್ರ್ ನೀರಿಗೆ 10 ml ಕೀಟನಾಶಕವನ್ನು ಹಾಕ್ಕೊಂಡು ಆ ಒಂದು ದ್ರಾವಣವನ್ನು ಒಂದು ಸಿರಿಂಜಿನ ಮುಖಾಂತರ ಅಥವಾ ಒಂದು ಸ್ಕ್ವೀಸ್ ಬಾಟಲಿನ ಮುಖಾಂತರ ಅದರ ಒಳಕ್ಕೆ ಇಂಜೆಕ್ಟ್ ಮಾಡಿ ಅದನ್ನು ಹಸಿ ಸೆಗಣಿಯಿಂದ ಮುಚ್ಬೋದು. ಇಲ್ಲ ಅಂತಂದರೆ ನಾವು ಸೆಗಣಿಗೆ COC ಮತ್ತು ಕ್ಲೋರ್ಪೈರಿಫಾಸ್ ಅಥವಾ ಇಮಿಡಾಕ್ಲೋಪ್ರಿಡ್ ಅಥವಾ ಈ ದ್ರಾವಣ ಏನು ಬಳಸ್ಕೊಂಡಿರ್ತೀವಿ ಅದನ್ನೇ ಬಳಸ್ಕೊಂಡ್ರು ಅತ್ಯಂತ ಪರಿಣಾಮಕಾರಿ. ಅದನ್ನು ಹಾಕಿ ಮೆತ್ತೋದು ಅತ್ಯಂತ ಪರಿಣಾಮಕಾರಿ. ಮತ್ತು ಇದು ಮತ್ತೆ ಹೊಟ್ಟು ಬಂತು ಅಂದರೆ ಮತ್ತೆ ಇನ್ನೊಂದು ಸಲ ಅದನ್ನು ರಿಪೀಟ್ ಮಾಡೋದು. ನಮಗೆ ಸಂಪೂರ್ಣವಾಗಿ ಹೊಟ್ಟು ಬೀಳೋದು ನಿಲ್ಲೋ ರೀತಿ ಮಾಡ್ಕೋತಾ ಹೋಗಬೇಕು. ಒಂದು ತಿಂಗಳಿನಲ್ಲಿ ನಾವು ಇದನ್ನು ಸತತವಾಗಿ ಮಾಡ್ಕೋತಾ ಹೋದರೆ ಸಂಪೂರ್ಣವಾಗಿ ಈ ಕೀಟಗಳನ್ನು ನಮ್ಮ ತೋಟದಿಂದ ಸಾಯಿಸ್ಬೋದು. ನಮ್ಮ ತೋಟದಲ್ಲಿರುವಂಥ ಎಲ್ಲ ಗಿಡಗಳಿಂದನೂ ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಇದನ್ನು ಯಾವುದು ನಾವು ಮಾಡ್ತೀವಿ ಅದ್ರ ಜೊತೆಗೆ ಅದರ ಅಕ್ಕಪಕ್ಕದ ಗಿಡಗಳನ್ನು ನಾವು ಭಾಳ ವಿಶೇಷವಾಗಿ ನೋಡಬೇಕು. ಏಕೆಂದರೆ ಒಂದು ಗಿಡಕ್ಕಲ್ಲಿ ಬಂದಿದೆ ಅಂದರೆ ಅಕ್ಕಪಕ್ಕದಲ್ಲೂ ಕೂಡ ಇರ್ತದೆ. ಭಾಳ ವಿಶೇಷವಾಗಿ ನೋಡಿ ತಾಳ್ಮೆಯಿಂದ ನೋಡಿ ಈ ಒಂದು ಕ್ರಮವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಈ ಹುಳುಗಳನ್ನು ಬರೋದನ್ನು ತಡೆಯೋದಕ್ಕೆ ಮೊದಲೇ ನಾವು ಅದಕ್ಕೆ ಕಾಂಡಕ್ಕೆ ಬೆಳೆಯೋದು ಆದಷ್ಟು ಮೇ ತಿಂಗಳಿನಲ್ಲಿ ಒಮ್ಮೆ, ತದನಂತರ ಏಪ್ರಿಲ್ ಮೇ ತಿಂಗಳಿನಲ್ಲಿ ಒಮ್ಮೆ, ಆದರೆ ಅದರ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಇನ್ನೊಮ್ಮೆ 2 ಸಲ ಮಾಡೋದು ಅತ್ಯಂತ ಪರಿಣಾಮಕಾರಿ. ನಂತರ ಈ ಹುಳುಗಳು ಕಂಡ ಮೇಲೆ ಅವುಗಳಿಗೆ ಈ ಒಂದು ಕೀಟನಾಶಕವನ್ನು ಒಳಗಡೆ ಬಿಡೋದು. ಮತ್ತು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಕೀಟನಾಶಕ ಮೇಲ್ಗಡೆ ಕೆಳಕ್ಕೆ ಈ ಇದಿದ್ದಾಗ ಒಳಗೆ ತುಂಬಿಸೋದಕ್ಕಾಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಒಂದು ಹಳೆ ಬಟ್ಟೆ ಅಥವಾ ಹತ್ತಿ ಇವುಗಳನ್ನು ಆ ದ್ರಾವಣದಲ್ಲಿ ಅದ್ದಿ ಆ ದ್ರಾವಣ ಹತ್ತಿ ಅಥವಾ ಬಟ್ಟೆಯನ್ನು ಅದರ ಒಳಗೆ ಸೇರಿಸಿ ತದನಂತರ ಅದನ್ನು ಸೆಗಣಿ ಅಥವಾ ನಮ್ಮ ಈ ಪೇಸ್ಟಿಂದ ಮುಚ್ಚೋದ್ರಿಂದ ಈ ಒಂದು ಕೀಟವನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇದೆ.